ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟಂತಹ ಸಿದ್ದು ಸರ್ಕಾರ ಒಂದೇ ಬಾರಿಗೆ ಖಾತೆಗೆ ಬೀಳುತ್ತೆ 2 ತಿಂಗಳ ಗೃಹಲಕ್ಷ್ಮಿ ಹಣ. ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಿದ್ದು ಸರ್ಕಾರ ಒಂದೇ ಬಾರಿಗೆ ಖಾತೆಗೆ ಬೀಳುತ್ತೆ 2 ತಿಂಗಳ ಗೃಹಲಕ್ಷ್ಮಿ ಹಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ಧಾರ. ಹಾಗಾದ್ರೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಗೊತ್ತಾ? ಕಳೆದ 8 ತಿಂಗಳಿನಿಂದ ಸರಿಯಾದ ರಿಲೀಸ್ ಆಗ್ತಾ ಇಲ್ಲ ಗೃಹಲಕ್ಷ್ಮಿಯ ಹಣ. ರಾಜ್ಯದ ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಸಿದ್ದು ಸರ್ಕಾರ ಒಟ್ಟು 2 ಕಂತುಗಳನ್ನು ಬಾಕಿ ಉಳಿಸಿಕೊಂಡಿರುವಂತಹ ಸಿದ್ದು ಸರ್ಕಾರ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತಹ ಹೆಬ್ಬಾಳ್ಕರ್ ಶೀಘ್ರವೇ ಗೃಹಲಕ್ಷ್ಮಿಯ ಹಣ ರಿಲೀಸ್ ಅಂದ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಎಸ್ ವೀಕ್ಷಕರೇ, ಗುಡ್ ನ್ಯೂಸ್ ಸಿಕ್ಕಿದೆ. ಗೃಹಲಕ್ಷ್ಮಿಯವರು ಅಯ್ಯೋ ನನಗೆ ಹಣ ಬರ್ತಾ ಇಲ್ಲ, ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲವೇ ಅಂತ ಹೇಳಿ ಸಾಕಷ್ಟು ಕಮೆಂಟ್ಗಳನ್ನ ಮಾಡ್ತಾ ಇದ್ರಿ. ಫ್ರೀಡಮ್ ಟಿವಿಗೂ ಕೂಡ ಸಾಕಷ್ಟು ಕಮೆಂಟ್ಗಳು ಬಂದಿದೆ, ಸಾಕಷ್ಟು ಸಂದೇಶಗಳು ಬಂದಿದೆ. ಯಾವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನುವಂತಹ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ರಿ. ಈಗ ಆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದೇವೆ. ಗೃಹಲಕ್ಷ್ಮಿಯರಿಂದ ಈಗ ಒಂದೊಳ್ಳೆ ಗುಡ್ ನ್ಯೂಸ್ ಬರ್ತಾ ಇದೆ ಗೃಹಲಕ್ಷ್ಮಿ ಅವರಿಗೆ. ಏನು ಅಂತಂದ್ರೆ ಒಂದೇ ಬಾರಿಗೆ ಖಾತೆಗೆ ಈಗ 2 ತಿಂಗಳ ಗೃಹಲಕ್ಷ್ಮಿ ಹಣ ಬೀಳ್ತಾ ಇರುವಂತದ್ದು ಗ್ಯಾರಂಟಿ ಸರ್ಕಾರ ಕೊಟ್ಟಿರುವಂತಹ ಮಾತಿಗೆ ನಡ್ಕೊಳ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿರ್ಧಾರ ಇದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಲ್ಲರಿಗೂ ಕಳಿಸಬೇಕು. ನೀವು ಯಾವುದೋ ಒಂದಷ್ಟು ಜಿಲ್ಲೆಗಳಿಗೆ ಕಳಿಸಿದ್ರೆ ಮುಗ್ದು ಹೋಗಲ್ಲ. ಎಲ್ಲಾ ಜಿಲ್ಲೆಗಳಿಗೂ ಕೂಡ, ಎಲ್ಲಾ ಫಲಾನುಭವಿಗಳಿಗೂ ಕೂಡ ಅದು ಸರಿಯಾಗಿ ಸಮಯಕ್ಕೆ ಹೋಗಿ ಮುಟ್ಟಬೇಕು. ಹಾಗಾದ್ರೆ 2 ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಗೊತ್ತಾ? ಕಳೆದ 8 ತಿಂಗಳಿನಿಂದ ಸರಿಯಾಗಿ ರಿಲೀಸ್ ಆಗ್ತಾ ಇರಲಿಲ್ಲ ಗೃಹಲಕ್ಷ್ಮಿಯ ಹಣ. ರಾಜ್ಯದ ಮಹಿಳೆಯರ ಕಂಗಣ್ಣಿಗೆ ಗುರಿಯಾಗಿತ್ತು ಸಿದ್ದು ಸರ್ಕಾರ. ಒಟ್ಟು 2 ಕಂತುಗಳನ್ನ ಬಾಕಿ ಉಳಿಸಿಕೊಂಡಿತ್ತು. ಹಿಂಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಹೆಬ್ಬಾಳ್ಕರ್ ಅವರು ಮುಂದಾಗಿರುವಂಥದ್ದು ಶೀಘ್ರವೇ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.